ವಿರಾಮದ ಬಳಿಕ ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನೂ ಸಾಕಷ್ಟು ಜನ ಕರೆ ಮಾಡಿದ್ದಾರೆ, ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಕುಂದಾಪುರದಿಂದ ಸಂದೀಪ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಸಂದೀಪ್, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಹಾಂ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ಹೇಳಿ ಸಂದೀಪ್ ಅವರೇ, ಕೇಳಿಸ್ತಾ ಇದೆ. ನಮಸ್ಕಾರ ಮೇಡಮ್. ನಮ್ದು ಮ್ಯಾರೇಜ್ ಆಗಿ 7 ಇಯರ್ಸ್ ಆಗಿದೆ ಈಗ. ನಮ್ಗಿನ್ನೂ ಇದು ಮಕ್ಕಳಾಗಿಲ್ಲ. ಸರಿ. ನಾವೆಲ್ಲ ಡಾಕ್ಟರ್ ಕಡೆ ತೋರಿಸಿಲ್ಲ, ನಮ್ದೆಲ್ಲ ನಾರ್ಮಲ್ ಆಗಿದೆ, ಔಟ್ ನಾರ್ಮಲ್ ಇತ್ತು. ಆಮೇಲೆ ಈಗ ನಿಮ್ಗೆ ಇದು ಹಾರ್ಮೋನ್ ಇನ್ಫ್ಲೂಯೆನ್ಸ್ ಇದು ಮಾಡಿದ್ರು, ಹೇಳಿದ್ರು ಅವರು. ಆಮೇಲೆ ನಾವು ಫಸ್ಟ್ SST ಇದೆಲ್ಲ ಟೆಸ್ಟ್ ಮಾಡಿದ್ವಿ. ಆಮೇಲೆ ಹಿಮೋಗ್ಲೋಬಿನ್ ಒಂದು ಟೆಸ್ಟ್ ಮಾಡಿ ಅಂತ ಹೇಳಿದ್ರು. ಸರಿ. ಹಿಮೋಗ್ಲೋಬಿನ್ 11.8% ಇದೆ. ಅದಕ್ಕೆ ಈಗ ಮತ್ತೆ ಈಗ ನಮ್ಮ ಇವಾಗ ಎಲ್ಲ ಪರೀಕ್ಷೆನೂ ಆಗಿದ್ಯಾ ನಿಮ್ಮಿಬ್ಬರದೂನೇ? ನಿಮ್ಮ ವೀರ್ಯ ಪರೀಕ್ಷೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದಾರ? ಹೌದು ಮೇಡಮ್, ನಮ್ದು ವೀರ್ಯ ಪರೀಕ್ಷೆ ಎಲ್ಲ ನಾರ್ಮಲ್ ಇದೆ. ನಿಮ್ಮ ವೈಫ್ದೂನು ಎಲ್ಲ ಪರೀಕ್ಷೆಗಳು ಆಗಿದ್ಯಾ? ಎಲ್ಲ ಪರೀಕ್ಷೆ ಆಗಿದೆ ಮೇಡಮ್. ಅದು ಎಲ್ಲ ಪರೀಕ್ಷೆಗಳು ಆಗಿರ್ಲಿಲ್ಲ ಅಂದ್ರೆ ಸ್ವಲ್ಪ ನೀವು ಕೃತಕ ವೀರ್ಯ ಧಾರಣೆ ಅಥವಾ ಅದನ್ನು ಒಂದು 3-4 ಸಲ ಮಾಡಿ ಸರಿ ಹೋಗ್ಲಿಲ್ಲ ಅಂದಾಗ ಒಂದು ಟೆಸ್ಟ್ ಟ್ಯೂಬ್ ಬೇಬಿ ಪ್ರೊಸೀಜರ್ನ ಟ್ರೈ ಮಾಡೋದು ಒಳ್ಳೆಯದು. ಯಾಕಂದರೆ ಇನ್ನು ಬಹಳ ಲೇಟ್ ಆಗೋ ಥರ ಅಥವಾ ಬಹಳ ವಯಸ್ಸಾಗೋ ತನಕ ಬಿಡೋದು ಅಷ್ಟು ಒಳ್ಳೇದಲ್ಲ. ಅಂದರೆ ಮೇಡಮ್, ಸಾಮಾನ್ಯವಾಗಿ ಈಗ ಹಲವಾರು ಜನ ಕರೆ ಮಾಡ್ತಾರಲ್ಲ, ಅವರು ಇದೇ ಥರ ಸಮಸ್ಯೆ ಹೇಳ್ತಾರೆ. ಎಲ್ಲ ಥರ ಪರೀಕ್ಷೆ ಮಾಡಿಸಿದೀವಿ, ಇಬ್ಬರಲ್ಲೂ ಏನೂ ತೊಂದರೆ ಇಲ್ಲ, ಆದರೂ ಯಾಕೆ ಈ ಮಕ್ಕಳಾಗ್ತಕ್ಕಂಥದ್ದು? ಅದೇ ಇದನ್ನ ಕೆಲವರಲ್ಲಿ ಏನಾಗುತ್ತೆ, ಕೆಲವು ಇದರೊಳಗೆ ನಾವು ಕೆಲವರಲ್ಲಿ ಹೆಂಗಸರಲ್ಲಿ ನಾವು ಕೆಲವು ತೊಂದರೆಗಳನ್ನ ನೋಡೋಕ್ಕಾಗತ್ತೆ, ಕೆಲವರಲ್ಲಿ ಗಂಡಸರಲ್ಲಿ ತೊಂದರೆ ಇರುತ್ತೆ, ಕೆಲವು ದಂಪತಿಗಳಲ್ಲಿ ಇಬ್ಬರಲ್ಲೂ ತೊಂದರೆ ಇರುತ್ತೆ. ಒಂದು ಸಣ್ಣ ಪ್ರಮಾಣದಲ್ಲಿ ಇಬ್ಬರಲ್ಲೂ ಯಾವ ತೊಂದರೆನೂ ನಮ್ಗೆ ಕಾಣಿಸಲ್ಲ ಯಾವುದೇ ಪರೀಕ್ಷೆಗಳಲ್ಲಿ. ಅದನ್ನ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತಾನೆ ಹೇಳ್ತೀವಿ ನಾವು. ಹಾಗಾಗಿ ಅದರೊಳಗೆ ಕೆಲವು ರೀತಿಯ ಒಂದು ಈ ವಂಶವಾಹಿನಿಗಳಲ್ಲಿ ತೊಂದರೆ ಇರೋದು ಅಥವಾ ಅಂಡಾಣು ಗುಣಮಟ್ಟದಲ್ಲಿ ತೊಂದರೆ ಇರೋದು ಮತ್ತೆ ವೀರ್ಯಾಣು ಗುಣಮಟ್ಟದಲ್ಲಿ ತೊಂದರೆ ಇರೋದು, ಇದನ್ನ ಈ ಜೀವಕೋಶಗಳಲ್ಲೇನೆ ಕೆಲವು ತೊಂದರೆಗಳು ಇರುತ್ತೆ. ಅದನ್ನೆಲ್ಲ ಕೆಲವು ನಾವು ಕಂಡುಹಿಡಿಯಕ್ಕಾಗಲ್ಲ. ಆ ಕಾರಣದಿಂದ ನಮ್ಗೆ ಹೊರಗಡೆಯಿಂದ ಎಲ್ಲಾನು ನಾರ್ಮಲ್ ಆಗೇ ಕಾಣಿಸುತ್ತೆ, ಬಟ್ ಯಾವುದೇ ರೀತಿ ಮಾಡಕ್ ಹೋದಾಗ ಅದು ಆಗಿರೋದಿಲ್ಲ. ಅದು ಆತರ ಕೆಲವರಲ್ಲಿ ಇರುತ್ತೆ, ಆತರ ಆಗಿರತ್ತೆ. ಇದೆಲ್ಲ ಸರಿಗಿದೆಯಲ್ಲ, ಯಾಕಾಗಿಲ್ಲ ಅಂತ ಅವರು ಅನ್ಕೊಳ್ಳೋ ತರ ಆಗತ್ತೆ. ನಾವು ಅಂದ್ರೆ ನಮ್ಗೆ ಇವಾಗ ಇರೋಂತ ನಮ್ಮ ಫೆಸಿಲಿಟೀಸ್ ಅಲ್ಲಿ ಇರುವಂತ ಎಲ್ಲ ಪರೀಕ್ಷೆಗಳಲ್ಲಿ ಕೂಡ ಕೆಲವು ಸಾಧ್ಯವಾಗಲ್ಲ. ಆದ್ರೂ ಕೂಡ ಬಹಳಷ್ಟು ಜನಕ್ಕೆ ಇಂಥವರಲ್ಲೂ ಕೂಡ ಕೆಲವು ಇವಾಗೆಲ್ಲ ಇಕ್ಸಿ ಪ್ರೊಸೀಜರ್, ಟೆಸ್ಟ್ ಟ್ಯೂಬ್ ಬೇಬಿ ಪ್ರೊಸೀಜರ್ ಅಲ್ಲಿ ಕೆಲವರು ಬಹಳಷ್ಟು ಜನಕ್ಕೆ ಇದ್ರೊಳಗೆ ಸಹಾಯ ಮಾಡಬಹುದು. ಮಾತ್ರ ನೀವು ಇದು ಕೃತಕ ವೀರ್ಯಧಾರಣೆ ಮತ್ತೆ ಇದನ್ನ ಒಂದು ಇನ್ನೊಂದು ಅಸಿಸ್ಟೆಡ್ ARTs ಅಂತ ಹೇಳ್ತೀವಲ್ಲ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಂತ, ಅದನ್ನ ಉಪಯೋಗಿಸಿ ಅವ್ರ ಮಕ್ಕಳಾಗೋಂಗ್ ಮಾಡ್ಬೇಕಾಗುತ್ತೆ. ಇನ್ನು ಮುಂದಿನ ಕರೆಯನ್ನು ನೋಡೋಣ. ಗೋಕಾಕ್ನಿಂದ ಮಹದೇವ್ ಅನ್ನೋರು ಕರೆ ಮಾಡಿದ್ದಾರೆ. ಹೇಳಿ ಮಹದೇವ್ ಅವರೇ, ಏನು ಸಮಸ್ಯೆ ಇದೆ ನಿಮಗೆ? ಸರ್, ನಮಗ್ರಿ ಡಾಕ್ಟರ್ ಕೊಡ್ರಿ. ಖಂಡಿತ, ಅವರು ನಮ್ಮ ಜೊತೆನೆಲ್ಲ ಇದ್ದಾರೆ. ಮಹದೇವ್, ಮಾತಾಡಿ. ಹೇಳಿ ಮಹದೇವ್, ಸ್ವಲ್ಪ ಜೋರಾಗಿ ಮಾತಾಡಿ. ಓಕೆ ಮೇಡಮ್, ನಮಗ್ರಿ ಇದಾಗ್ತೀರಿ ಹಸ್ತಮೈಥುನ ಮಾಡ್ಕೊಂಡ್ರಿ ವಿಪರೀತ ಕೈಕಾಲೆಲ್ಲ ಜಗ್ಗಿದಂಗ ಆಗ್ತೈತ್ರಿ, ಮೈಯಾಗಿನ ರಕ್ತೆಲ್ಲ ಹೊರಗೆ ಹೋದಂಗ ಆಗ್ತೈತ್ರಿ. ಮತ್ತ ಮರುದಿನ ಏನಾಕತ್ರಿ, ವಿಪರೀತ ನೆಗಡಿ ಬಂದ್ಬಿಡ್ತೈತ್ರಿ, ಶೀತ ಆಗಿಬಿಡ್ತೈತ್ರಿ, ಕಣ್ಣಿಗೆ ಮಂದ್ ಬಂದಂಗ ಆಗ್ತೈತ್ರಿ. ಮತ್ತ ಎಷ್ಟು ವಯಸ್ಸು? ಎಷ್ಟು ವಯಸ್ಸು ನಿಮ್ಗೆ? 25. ಮದ್ವೆ ಆಗಿದ್ಯಾ, ಆಗೋದಿದ್ಯಾ? ಇಲ್ರಿ, ಆಗೋದಿದೆ, ಇನ್ನ ಆಗಿಲ್ರಿ, ಇನ್ನ ಆಗೋದಿದೆ. ಈಗ ಹಸ್ತಮೈಥುನ ಅಂತ ಹೇಳಿದ್ರೆ ನೀವು ಅದನ್ನೇ ಒಂದು ಚಟವಾಗಿ ಮಾಡ್ಕೊಂಡಾಗ, ಅದು ಆತಂಕಕ್ಕೆ ಒಳಪಟ್ಟಾಗ ನಿಮ್ಗೆ ಇವೆಲ್ಲ ತೊಂದರೆ ಆದಂಗೆ ಅನ್ಸತ್ತೆ. ಅದನ್ನ ನೀವು ಒಂದು ಯಾವಾಗ್ಲಾದ್ರೂ ಒಂದು ಉದ್ರೇಕ ಇದ್ದಾಗ ಮಾಡಿ ಅದನ್ನ ಅಷ್ಟಕ್ಕೆ ಬಿಡೋ ಥರ ನೀವು ಮಾಡ್ಕೋಬೇಕು. ಇದರಿಂದ ನಿಮಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ದಿವಸ ನೀವು ಅದನ್ನೆಲ್ಲ ಬಿಟ್ಟು ಬೇರೆ ಕಡೆ ಮನಸ್ಸನ್ನ ಬೇರೆ ಕಡೆ ಗಮನ ಕೊಟ್ಟು ಸ್ವಲ್ಪ ದಿವಸ, ಈಗ ಏನು ಮಾಡ್ತಿದ್ದೀರಾ, ಕೆಲಸ ಮಾಡ್ತಿದ್ದೀರಾ, ಓದ್ತಾ ಇದ್ದೀರಾ? ಕರೆಕ್ಟಾಗಿದೆ ಅನ್ಸುತ್ತೆ. ಅಂದ್ರೆ ಅವ್ರು ಹೇಳಿದ ಲಕ್ಷಣಗಳು ನೋಡಿದ್ರೆ ಇಟ್ಸ್ ನಾರ್ಮಲ್ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಅವ್ರಿಗೆ ಸ್ವಲ್ಪ ಆತಂಕನೂ ಆಗಿರುತ್ತೆ, ಬಟ್ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ರೀತಿಯ ಚಟುವಟಿಕೆಗಳು ಆ ಥರ ಎಲ್ಲ ಮಾಡಿದಾಗ ಆಯಾಸ ಆಗೋದು ಅಥವಾ ಮೈಕೈ ನೋವು ಬರೋದು ಬಹಳ ಸಹಜ ಇದನ್ನ. ಬಟ್ ಅದನ್ನೇ ಏನೋ ಇದರಿಂದ ಆಗಿದೆಯೇನೋ ಅನ್ನೋ ಒಂದು ಅವ್ರ ಗಾಬರಿ ಆತಂಕಗಳು ಬೇಡ ಅಂತ. ಇನ್ನು ಬೆಂಗಳೂರಿನಿಂದ ಜಯಲಕ್ಷ್ಮಿ ಅವ್ರು ಕರೆ ಮಾಡಿದರೆ. ಜಯಲಕ್ಷ್ಮಿ ಅವರೇ, ನಮ್ಮ ಜೊತೆ ವೈದ್ಯರಿದ್ದಾರೆ, ಅವ್ರ ಜೊತೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿಮ್ಮ. ಮೇಡಮ್, ನನ್ ಮದ್ವೆ ಆಗಿ 2 ವರ್ಷ ಆಯ್ತು. ಮತ್ತೆ ನಾನು ಪೀರಿಯಡ್ ಸರಿಗ್ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸಿದಕ್ಕೆ ಗರ್ಭಕೋಶದಲ್ಲಿ ಬಬಲ್ಸ್ ಇದೆ ಅಂತ ಹೇಳಿದ್ದಾರೆ. ಅದೇ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳಿ PCOD ಅಂತ ಹೇಳಿದಾರಾ?
ಹೌದು ಹೌದು ಮೇಡಮ್. ಓಕೆ, ತುಂಬಾ ತೂಕ ಜಾಸ್ತಿ ಇದೆಯಾ ನಿಮ್ದು? ಇವಾಗ ತೂಕ ಜಾಸ್ತಿ ಆಗ್ತಾ ಇದೆ ಮೇಡಮ್. ಅದಕ್ಕೋಸ್ಕರ ನೀವು ಮೊದಲು ಡಯಟ್ ಎಕ್ಸರ್ಸೈಸು ಬಹಳ ಮುಖ್ಯ ಇಂಥ ಸಮಯದಲ್ಲಿ. ತುಂಬಾ ನೀವು ಆಹಾರದಲ್ಲಿ ಬಹಳಷ್ಟು ಅದನ್ನ ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಎಕ್ಸರ್ಸೈಸಸ್ ಜಾಸ್ತಿ ಮಾಡಿ, ಸಾಧ್ಯ ಆದ್ರೆ ಹತ್ತಿರದೊಂದು ಯಾವ್ದಾದ್ರು ಜಿಮ್ಗೆ ಸೇರ್ಕೊಂಡು ಈ ವೆಯ್ಟ್ ರಿಡಕ್ಷನ್ ಎಕ್ಸರ್ಸೈಸಸ್ ಎಲ್ಲ ಹೇಳ್ಕೊಡ್ತಾರೆ, ಅದು ಮಾಡಿ. ಅದ್ರ ಜೊತೆಗೆ ಸ್ವಲ್ಪ ಚಿಕಿತ್ಸೆನೂ ತಗೊಳ್ಬೇಕಾಗತ್ತೆ. ನಿಮಗೆ ಅದನ್ನ ಕರೆಕ್ಟಾಗಿ ತಗೊಂಡಾಗ ನಿಮಗೆ ಒಂದು ಗರ್ಭಧಾರಣೆ ಇದೆಲ್ಲ ಆಯ್ತು ಅಂದ್ರೆ ಇದನ್ನು ಕೂಡ ನೀವು ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಅಂದ್ರೆ ಇದು ಎಷ್ಟು ತಿಂಗಳಲ್ಲಿ ಅದು ಅದಕ್ಕೇನು ಲಿಮಿಟೇ ಇಲ್ಲಮ್ಮ. ಇಷ್ಟನ್ನು ಬೇಗ ಗರ್ಭಧಾರಣೆ ಆಯ್ತು ಅಂದ್ರೆ ಬೇಗನೆ ಅದು ಕಡಿಮೆ ಆಗ್ಬೋದು. 6 ತಿಂಗಳು ತಗೊಳ್ಬೋದು, 1 ವರ್ಷ ತಗೋಬಹುದು, 1 ತಿಂಗಳು 2 ತಿಂಗಳಲ್ಲೂ ಗರ್ಭಧಾರಣೆ ಆಗ್ಬೋದು. ಅದಕ್ಕೆ ಚಿಕಿತ್ಸೆ ತಗೊಂಡು ಬಹಳ ಮುಖ್ಯವಾದದ್ದು ನಿಮ್ಮ ತೂಕ ಕಡಿಮೆ ಮಾಡ್ಕೊಳ್ಳೋದು. ಅದರೊಳಗೆ ನಿಮ್ಗೆ ಅರ್ಧ ಟ್ರೀಟ್ಮೆಂಟ್ ಆಗುತ್ತೆ ನಿಮಗೆ. ಓಕೆ, ಹಾಗೆಯೇ ಇನ್ನು ತಿಪ್ಟೂರಿಂದ ಜಯಲಕ್ಷ್ಮಿ ಅಂತ ಮಂಜುಳಾ ಅನ್ನೋರು ಕರೆ ಮಾಡಿದ್ದಾರೆ. ಮಂಜುಳಾ ಅವರೇ ವೈದ್ಯರಿದ್ದಾರೆ, ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ, ಪರಿಹಾರ ಹೇಳಿಮ್ಮ. ಮಂಜುಳಾ ಅವರು. ಮೇಡಮ್, ನನ್ನ ಹೆಸರು ಮಂಜುಳಾ ಅಂತ. ಮದ್ವೆ ಆಗಿ ಈಗ ಏಪ್ರಿಲ್ ಬಂದ್ರೆ 2 ವರ್ಷ ಆಗುತ್ತೆ. ಸರಿ. ಬಟ್ 1 ವರ್ಷ ಮಕ್ಳು ಬೇಡ ಅಂತ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ. ಈಗ ಬೇಕು ಅಂತ ಈಗ 5 ತಿಂಗಳಿಂದ ಟ್ರೈ ಮಾಡ್ತಿದ್ವಿ, ಇನ್ನೂ ಆಗ್ತಿಲ್ಲ. ಅದಕ್ಕೆ ಏನು ಕಾರಣ ಅಂತ ಅದೇ ಈಗ ಒಂದ್ಸಲ ಆಗ್ಲಿ ಅಂತ ಮನಸ್ಸು ಮಾಡಿದಾಗ ನೀವು ಅನ್ಕೊಂಡಿದ ತಕ್ಷಣನೇ ಅದೇ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲೇ ನಿಲ್ಲತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಕೆಲವು ತಿಂಗಳುಗಳಲ್ಲಿ ನೀವೊಂದು ಸರಿಯಾಗಿ ಪ್ರಯತ್ನ ಮಾಡ್ತಾ ಇದ್ದಾಗ ನಿಮ್ಮ ಇಬ್ಬರಲ್ಲೂ ಎಲ್ಲ ಸರಿಯಾಗಿದ್ದರೆ ಅದು ನಿಂತೇ ನಿಲ್ಲತ್ತೆ. ನೀವಾದರೂ ಈಗ 5 ತಿಂಗಳು, ಇನ್ನೊಂದು 1-2-3 ತಿಂಗಳು ನೀವು ನ್ಯಾಚುರಲಿ ಆಗಿರಲಿಲ್ಲ ಅಂದಾಗ ಖಂಡಿತ ಒಂದು ಸಲ ಎಲ್ಲನೂ ಒಂದು ಕೆಲವು ಸಿಂಪಲ್ ಪರೀಕ್ಷೆಗಳನ್ನೆಲ್ಲ ಮಾಡಿಸ್ಕೊಳ್ಳಿ ಇಬ್ಬರದೂ. ನಿಮ್ಮ ಸ್ಕ್ಯಾನಿಂಗು, ನಿಮ್ಮ ಯಜಮಾನರ ವೀರ್ಯ ಪರೀಕ್ಷೆ ಇಂಥದ್ದೆಲ್ಲ. ಸೊ ಅದರೊಳಗೆ ಏನಾದರೂ ತೊಂದರೆ ಇದ್ದರೆ ಗೊತ್ತಾಗತ್ತೆ, ಅಥವಾ ತೊಂದರೆ ಇಲ್ಲ ಅಂದರೆ ಮತ್ತಷ್ಟು ಪರೀಕ್ಷೆಗಳು ಬೇಕಾಗ್ಬೋದು. ಯಾವುದಕ್ಕೂ ಒಂದು ಸಲ ನಿಮ್ಮ ಒಂದು ಸ್ತ್ರೀರೋಗ ತಜ್ಞರನ್ನು ಭೇಟಿಯಾಗಿಮ್ಮ. ಅಂದರೆ ಈಗಲೇ 6 ತಿಂಗಳಿಗೆ ಇಷ್ಟೆಲ್ಲ ಪರೀಕ್ಷೆಗಳ ಅವಶ್ಯಕತೆ ಇದೆಯಾ? ಅಂದರೆ ಈಗ ಸ್ವಲ್ಪ ಬಹಳ ವಯಸ್ಸಿನ ನಂತರ ಮದುವೆ ಆಗಿದ್ರೆ, ಈಗ ಒಂದು 30 ವರ್ಷದ ಮೇಲೆ ಮದುವೆ ಆಗಿದ್ರೆ, ಅಥವಾ ಅವ್ರಿಗೆ ಬೇರೆ ಏನಾದರೂ ತೊಂದರೆ ಇದೆ, ತೊಡಕು, ಈಗ ಮುಟ್ಟಿನ ತೊಂದರೆ ಈ ಥರ ಏನಾದರೂ ತೊಡಕುಗಳಿದ್ದಾಗ ಸ್ವಲ್ಪ ಬೇಗನೆ ಪರೀಕ್ಷೆಗಳನ್ನು ಪ್ರಾರಂಭ ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ಸಾಧಾರಣವಾಗಿ ಚಿಕ್ಕ ವಯಸ್ಸಿನಲ್ಲಿ ಅಥವಾ ಎಲ್ಲ ಸರಿಯಾಗಿದ್ದಿದೆ ಅಂದರೆ 1 ವರ್ಷ 2 ವರ್ಷ ತನಕ ವೆಯ್ಟ್ ಮಾಡ್ಬೋದು. ಅಷ್ಟರೊಳಗೆ ಯಾವಾಗಲೂ ನಿಂತೇ ನಿಲ್ಲತ್ತೆ. ಅಂದರೆ ಕೆಲವರಲ್ಲಿ ಜಾಸ್ತಿ ವಯಸ್ಸಾದಾಗ ಇನ್ನೇನಾದರೂ ಅವ್ರಿಗೆ ತೊಂದರೆ ತೊಡಕುಗಳು ಇದೆ ಅಂತ ಅನ್ನಿಸಿದಾಗ ಸ್ವಲ್ಪ ಬೇಗ ಪರೀಕ್ಷೆಗಳು ಮಾಡಿಸ್ಕೋಬೇಕು. ಇನ್ನೊಂದು ಪತ್ರವನ್ನು ಓದ್ತಕ್ಕಂಥ ಸಮಯತ ಕುಮಟಾದಿಂದ ಅನಂತ ಭಂಡಾರಿ ಅಂತವರು ಪತ್ರ ಬರೆದಿದ್ದಾರೆ. ಇವರು ಹೇಳೋ ಪ್ರಕಾರ ಇವರಿಗೆ ಮಗು ಅಂದರೆ ಇಷ್ಟ, ಕಳೆದ ವರ್ಷ ಮದುವೆ ಆಗಿದೆಯಂತೆ. ಆದರೆ ಸಂಭೋಗ ಮಾಡುವಾಗ ಬಹಳ ಬೇಗ ವೀರ್ಯ ಸ್ಖಲನ ಆಗುತ್ತೆ, 2-3 ನಿಮಿಷದಲ್ಲೇ. ಹಾಗಾಗಿ ವೀರ್ಯ ಗರ್ಭಕೋಶದೊಳಗೆ ತಲುಪ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಇದರಿಂದ ನಮಗೆ ಮಕ್ಕಳಾಗ್ತಿಲ್ವಾ ಅಂತ ಕೇಳಿದ್ದಾರೆ. ಅವರೇ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿದ್ದಾರೆ. ಈಗ ಅದಕ್ಕೂ ಈಗ ಶೀಘ್ರ ಸ್ಖಲನ ಆಗತ್ತೆ, ಯಾವಾಗ ಆಗತ್ತೆ, ಅದಕ್ಕೂ ಗರ್ಭಧಾರಣೆಗೂ ಸಂಬಂಧ ಇಲ್ಲ. ಯಾಕಂದ್ರೆ ಯೋನಿ ಒಳಗೆ ಸ್ಖಲನ ಆಗ್ಬೇಕು ಅನ್ನೋದು ಅಷ್ಟೇ ಮುಖ್ಯ. ಅದು ವೀರ್ಯಾಣು ಹೋಗಿ ಅಂಡಾಣು ತಲುಪಬೇಕು, ಅದು ಸರಿಯಾದ ರೀತಿ ಆ ಸಂಭೋಗದಲ್ಲಿ. ಅದು ಬೇಗ ಆಗತ್ತಾ ಅಥವಾ ನಿಧಾನ ಆಗತ್ತಾ ಅನ್ನೋದ್ರ ಬಗ್ಗೆ ಅದಕ್ಕೆ ಇದಕ್ಕೂ ಏನು ಸಂಬಂಧ ಇಲ್ಲ. ಅದರಿಂದ ಆ ರೀತಿ ಏನು ಅನ್ಕೊಳ್ಳೋದು ಬೇಡ. ಅವರು ವೀರ್ಯ ಪರೀಕ್ಷೆ ಮಾಡಿಸಿ, ಆ ವೀರ್ಯ ಪರೀಕ್ಷೆದಲ್ಲಿ ಎಲ್ಲ ಚೆನ್ನಾಗಿದೆ ಅಂದ್ರೆ ಖಂಡಿತ ಗರ್ಭಧಾರಣೆ ಆಗೇ ಆಗತ್ತೆ. ಅಂದ್ರೆ ಉಳಿದಿದ್ದೆಲ್ಲ ಸರಿಗಿತ್ತು ಅಂತ ಹೇಳಿದ್ರೆ. ಈ ಶೀಘ್ರ ಸ್ಖಲನಕ್ಕೆ ಅವರ ಒಂದು ತೃಪ್ತಿ ಭಾವನೆಗೆ, ಅದು ಸಂಭೋಗ ಸರಿ ಹೋಗೋದಕ್ಕೆ ಅದಕ್ಕೆ ಬೇರೆಯಾಗಿ ಚಿಕಿತ್ಸೆ ತಗೋಬಹುದು. ಬಟ್ ಅದಕ್ಕೂ ಗರ್ಭಧಾರಣೆ ಆಗದೆ ಇರೋದಕ್ಕೂ ಸಂಬಂಧ ಇಲ್ಲ. ಆದ್ರೆ ಕೆಲವರಲ್ಲಿ ಬಹಳ ತೀವ್ರತರವಾದ ಒಂದು ಸ್ಖಲನ, ಬೇಗ ಶೀಘ್ರ ಸ್ಖಲನ ಇರುತ್ತೆ. ಅಂದ್ರೆ ಯೋನಿ ಪ್ರವೇಶ ಮುಂಚೆನೆ ಸ್ಖಲನ ಆಗೋದು, ಅಂತವರಲ್ಲಿ ಇದು ಗರ್ಭಧಾರಣೆಗೆ ತೊಡಕಾಗತ್ತೆ. ಬಟ್ ಸರಿಯಾಗಿ ಅವ್ರಿಗೆ ಸಂಭೋಗ ಕ್ರಿಯೆ ನಡೆಸಕ ಆಗತ್ತೆ ಅಂದ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇನ್ನು ಬೆಂಗಳೂರಿನಿಂದ ದೀಪಾ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ದೀಪಾ ಅವರೇ ಮಾತನಾಡಿ, ವೈದ್ಯ ಇದ್ದಾರೆ, ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ನಮಸ್ಕಾರ, ಹೇಳಿಮ್ಮ. ಮೇಡಮ್, ನಂದು ನಾಳೆ ಫೆಬ್ರವರಿ 13ಗೆ 3 years ಆಗುತ್ತೆ ಮ್ಯಾರೇಜ್ ಆಗಿ. ಸರಿ. ಆಮೇಲೆ ರಿಲೇಟಿವ್ಸ್ ಅಲ್ಲಿ ಮ್ಯಾರೇಜ್ ಆಗಿದೆ, ಮಮ್ಮಿ ಬ್ರದರ್ ಮಗಂದೇನೆ. ಸರಿ. ಸೊ ಇನ್ನೂ ಮಕ್ಕಳಾಗಿಲ್ಲ ನನಗೆ. ಎಷ್ಟು ವಯಸ್ಸು ನಿಮ್ಗೆ? ನನ್ಗೆ 26 ರನ್ನಿಂಗ್ ಇದೆ ಮೇಡಮ್. ಸರಿ. ಈಗ 3 ವರ್ಷ ಆಗಿದೆ. ಅದರಿಂದ ನೀವು ಒಂದ್ಸಲ ಇಬ್ರು ಎಲ್ಲ ರೀತಿಯಾದ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅದನ್ನು ನೋಡಿ ಚಿಕಿತ್ಸೆ ಕೊಟ್ಟರೆ ಆಯಿತು. ಬಟ್ ನೀವು ಈಗ ರಕ್ತ ಸಂಬಂಧದಲ್ಲಿ ಮದುವೆ ಆಗಿದ್ದೀರಾ ಅನ್ನೋದು ಈಗ ಆಗೋಗಿರೋದ್ರಿಂದ ಅದ್ರ ಬಗ್ಗೆ ಆತಂಕ ಪಟ್ಕೊಳ್ಬೇಡಿ. ಈಗ ಹಲವಾರು ಪರೀಕ್ಷೆಗಳಿದೆ, ಅದನ್ನು ಮೊದಲಿಂದನೇ ಪರೀಕ್ಷೆಗಳೆಲ್ಲ ಮಾಡಿ ಮಗು ಸರಿಯಾಗಿದೆಯಾ ನೋಡಿಕೊಂಡು ಅದನ್ನು ಕಂಟಿನ್ಯೂ ಮಾಡ್ಬೋದು. ಮತ್ತು ಅದಕ್ಕೆ ಮುಂಚೆ ನೀವು ಪ್ರಾರಂಭ ಮಾಡೋಕ್ಕೆ ಮುಂಚೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಗಳನ್ನು ಸರಿಯಾಗಿ ತೊಗೊಳ್ಳಿ ನೀವು ಗರ್ಭಧಾರಣೆ ಆಗೋ ತನಕ.
ಅವಾಗ ನಿಮ್ಗೆ ಹೆಚ್ಚಿನ ತೊಂದರೆ ಆಗೋದಿಲ್ಲ. ಅಂದ್ರೆ ಅಂಡರ್ ದ ಗೈಡೆನ್ಸ್ ಆಫ್ ಹೌದು, ವೈದ್ಯರ ಹತ್ರ ಹೋಗಿ ತೋರಿಸ್ಬೇಕು. ಫೋಲಿಕ್ ಆಸಿಡ್ ಅಂದ್ರೆ ಅವರೇ ಮೆಡಿಕಲ್ ಸ್ಟೋರ್ ಹೋಗೋದು. ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಅದೊಂದು ಬಿಕಾಂಪ್ಲೆಕ್ಸ್ ತರ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ಗಳನ್ನ ಅದನ್ನ ತಗೊಳಕ್ಕೆ ಶುರು ಮಾಡಬೇಕು. ಯಾರೇ ವೈದ್ಯರ ಹತ್ರ ಹೋಗಿ ಒಂದ್ಸಲ ಪರೀಕ್ಷೆ ಮಾಡ್ಕೊಂಡ್ರು ಕೂಡ ಈಗ ಎಲ್ಲರೂ ಏನಂದ್ರೆ ಈಗ ನಾವು ಗರ್ಭಧಾರಣೆ ಪ್ರಾರಂಭ ಮಾಡಬೇಕು ಅಂತ ಮನಸ್ಸು ಮಾಡ್ಕೊಂಡಾಗ ಅದಕ್ಕೆ ಮುಂಚೆ ಒಂದ್ಸಲ ವೈದ್ಯರನ್ನ ಭೇಟಿಯಾಗೋದು ಒಳ್ಳೆಯದು. ಅವಾಗ ಏನಾಗುತ್ತೆ, ಮುಂಚೆನೆ ಕೆಲವು ಟ್ಯಾಬ್ಲೆಟ್ಸ್ ಇದೆಲ್ಲ ತಗೊಳಕ್ಕೆ ಅಥವಾ ಏನಾದರೂ ತೊಂದರೆಗಳಿದ್ರೆ ನೋಡೋದಕ್ಕೆ ಹೇಳಕ್ಕಾಗುತ್ತೆ. ಇವಾಗ ಏನಾಗುತ್ತೆ, ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಬರಲ್ಲ. ಎಷ್ಟೋ ದಿವಸ ಆದ್ಮೇಲೆ ಆಗ್ಲಿಲ್ಲ ಅಂದಾಗ ಬರೋದು, ಅಥವಾ ಏನೋ ತುಂಬಾ ತೊಂದರೆಗಳು ಜಾಸ್ತಿ ಆದ್ಮೇಲೆ ಪರೀಕ್ಷೆಗೆ ಬರೋದು, ಈ ರೀತಿ ಇರೋದ್ರಿಂದ ಇದೆಲ್ಲರೂ ಗರ್ಭಧಾರಣೆ ಆಗ್ಬೇಕು, ಸರಿಯಾಗಿ ಪ್ಲಾನಿಂಗ್ ಈಗ ನಾವು ಪ್ರಾರಂಭ ಮಾಡೋಣ, ಇವಾಗ ನಮ್ಗೆ ಎಲ್ಲ ಸರಿಯಾಗಿದೆ ಅಂತ ಇಬ್ರು ಮಾನಸಿಕವಾಗಿ ತಯಾರಿ ಆದ ತಕ್ಷಣ ಇದು ಒಂದ್ಸಲ ಆಪ್ತ ಸಮಾಲೋಚನೆಗೆ ಬರೋದು ಬಹಳ ಒಳ್ಳೆಯದು. ಓಕೆ ವೀಕ್ಷಕರೇ, ಇನ್ನೂ ಸಾಕಷ್ಟು ಸಮಯ ಇದೆ. ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ನಮ್ಮ ಅಲ್ಪಾವಧಿಯಲ್ಲಿ ಅತಿ ಹೆಚ್ಚು ಜನರಿಗೆ ಮಾತನಾಡೋದಕ್ಕೆ ನಾವು ಖಂಡಿತ ಅವಕಾಶವನ್ನು ಕೊಡ್ತೀವಿ. ಈಗ ಒಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ.